ಪ್ರೇಮಿಗಳ ಮದುವೆಗೆ ಮನೆಯವರ ವಿರೋಧ. ಮನೆಯವರು ಆಟೋದಲ್ಲಿ ಲವರ್ಸ್ ಸೂಸೈಡ್. ಪ್ರೀತಿ ಮಾಯೆ, ಪ್ರೀತಿ ಕುರುಡು ಅಂತಾರೆ. ಹಲವಾರು ವರ್ಷಗಳಿಂದ ಪ್ರೀತಿ ಮಾಡಿ ನೂರಾರು ಕನಸನ್ನ ಕಂಡಿದ್ದ ಪ್ರೇಮಿಗಳು ನನಗೆ ನೀನು ನಿನಗೆ ನಾನು ಎಂದು ಪ್ರೀತಿಸಿದ್ದ ಜೀವಿಗಳು. ಆದರೆ ಪ್ರೇಮಿಗಳ ಪ್ರೀತಿ ಕೆಲವೊಮ್ಮೆ ದೇವರಿಗೆ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಆ ಪ್ರೇಮಿಗಳನ್ನ ಆ ವಿಧಿಯೇ ಬೇರೆ ಮಾಡುತ್ತೆ. ಒಂದಾಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅದೆಷ್ಟೋ ಪ್ರೇಮಿಗಳು ಜೀವನದಲ್ಲಾದ್ರೂ ಒಂದಾಗಲು ಆಗಲಿಲ್ಲ, ಸಾವಿನಲ್ಲಾದ್ರೂ ಒಂದಾಗೋಣ ಅಂತ ತೀರ್ಮಾನ ಮಾಡಿ ಅದೆಷ್ಟೋ ಪ್ರೇಮಿಗಳು ಒಟ್ಟಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರೀತಿಗೆ ಸಾಯುವ ಶಕ್ತಿಯೂ ಇದೆ ಅನ್ನೋದನ್ನ ಇಲ್ಲಿಬ್ರು ಪ್ರೇಮಿಗಳು ಸಾಬೀತುಪಡಿಸಿ ತೋರಿಸಿದ್ದಾರೆ. ಹೌದು, ಇವರಿಬ್ಬರ ಪ್ರೀತಿಗೆ ಮನೆಯವರು ವಿರೋಧಿಸಿದ್ರು ಎಂಬ ಕಾರಣಕ್ಕೆ ಮನನೊಂದ ಪ್ರೇಮಿಗಳು ನೇಣಿಗೆ ಶರಣಾಗಿದ್ದಾರೆ. ಅದು ಯುವಕ ಓಡಿಸ್ತಾ ಇದ್ದ ಆಟೋದಲ್ಲಿಯೇ ನೇಣಿಗೆ ಶರಣಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಕುಂದಾನಗರಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ರಾಘವೇಂದ್ರ ಜಾಧವ್ ಹಾಗೂ ರಂಜಿತಾ ಎಂಬ ಪ್ರೇಮಿಗಳು 3 ಚಕ್ರದ ಆಟೋದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ನಿವಾಸಿಗಳಾದ ಇವರಿಬ್ಬರು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇಬ್ರು ಮದುವೆ ಮಾಡಿಕೊಂಡು ಸುಂದರ ಜೀವನ ಸಾಗಿಸಬೇಕಂತ ಕನಸನ್ನ ಕಂಡಿದ್ರು. ಆದರೆ ಪ್ರೇಮಿಗಳಿಬ್ಬರ ಕನಸಿಗೆ ಯುವತಿ ರಂಜಿತಾ ಮನೆಯವರೇ ವಿಲನ್ ಆಗಿದ್ರು. ಇವರಿಬ್ಬರ ಪ್ರೀತಿಯನ್ನ ವಿರೋಧಿಸಿದ ರಂಜಿತಾ ಪೋಷಕರು 15 ದಿನಗಳ ಹಿಂದೆಯಷ್ಟೇ ರಂಜಿತಾಗೆ ಬೇರೊಬ್ಬ ಹುಡುಗನ ಜೊತೆ ಮದುವೆಯನ್ನ ನಿಶ್ಚಯ ಮಾಡಿದ್ರು. ಇದರಿಂದ ಮನನೊಂದ ರಂಜಿತಾ ತನ್ನ ಪ್ರಿಯಕರ ರಾಘವೇಂದ್ರ ಜಾಧವ್ಗೆ ವಿಷಯವನ್ನ ತಿಳಿಸಿದ್ದಾಳೆ. ನಾನು ನಿನ್ನನ್ನ ಬಿಟ್ಟು ಬೇರೆಯವರನ್ನ ಮದುವೆಯಾಗಲ್ಲ ಅಂತ ರಂಜಿತಾ ತನ್ನ ಪ್ರಿಯಕರನ್ನ ಬಳಿ ಅಳಲನ್ನ ತೋಡ್ಕೊಂಡಿದ್ಲು. ಯುವತಿ ರಂಜಿತಾಳ ಕುಟುಂಬಸ್ಥರ ನಿರ್ಧಾರದಿಂದ ತೀವ್ರ ನೊಂದಿರೋ ಪ್ರೇಮಿಗಳು ತಾವು ಸತ್ರು ತಮ್ಮ ಪ್ರೀತಿ ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಹೀಗಾಗಿ ರಂಜಿತಾ ಹಾಗೂ ರಾಘವೇಂದ್ರ ಪ್ರೇಮಿಗಳು ಒಟ್ಟಿಗೆ ಸಾಯುವ ನಿರ್ಧಾರವನ್ನ ಮಾಡಿದ್ದು ಇಂದು ಬೆಳಗ್ಗೆ ಇಬ್ಬರು ಆಟೋದಲ್ಲಿ ಚಿಕ್ಕನಂದಿ ಗ್ರಾಮದ ಹೊರ ವಲಯದ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಾರೆ. ಬಳಿಕ ಪ್ರಿಯಕರ ಓಡಿಸ್ತಾ ಇದ್ದ ಆಟೋದ ಹಿಂದಿನ ಸೀಟಿನ ಮೇಲಿದ್ದ ಕಬ್ಬಿಣದ ರಾಡ್ಗೆ ಹಗ್ಗವನ್ನ ಕಟ್ಟಿ ನೇಣಿಗೆ ಶರಣಾಗಿದ್ದು ಸಾವಿನಲ್ಲಿ ಒಂದಾಗಿದ್ದಾರೆ. ಇನ್ನು ಪ್ರೇಮಿಗಳ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾಮಾನ್ಯವಾಗಿ ಫ್ಯಾನು, ಕಿಟಕಿ, ಮರಕ್ಕೆ ನೇಣನ್ನ ಹಾಕಿಕೊಳ್ಳುವುದನ್ನ ನೋಡಿದ್ದೇವೆ. ಆದರೆ ಈ ಪ್ರೇಮಿಗಳು ಆಟೋದಲ್ಲಿ ನೇಣು ಹಾಕೊಂಡಿದ್ದು ಹಲವು ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಸಾವಿಗೆ ತನಿಖೆ ಆಗಲಿ ಎಂದು ಯುವಕ ರಾಘವೇಂದ್ರ ಸಹೋದರ ಆಗ್ರಹಿಸಿದ್ದಾರೆ. ಮುಂಚೆ ಯಾವುದೇ ಘಟನೆ ನಡೆದಿಲ್ಲ ಸರ್. ಅದು ಪ್ರೀತಿ ಪ್ರೇಮದ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲ ಸರ್. ನಮ್ಗೆ ಗೊತ್ತಿಲ್ಲ ಅಂದ್ರೆ ಸರ್ ಇವರು ಮನೆ ಬಿಟ್ಟು ಯಾವಾಗ ಬಂದಿದ್ರು ಸರ್? ಇಬ್ಬರು ನಮ್ಮ ಹುಡುಗ ಮಾತ್ರ ನಿನ್ನ ಮಧ್ಯಾಹ್ನ ಮಟ್ಟ ಊಟ ಮಾಡ್ಯಾನ್ರಿ. ಆ ಬಳಿಕ ರಿಕ್ಷಾ ಹೊಡಿತಿದ್ದಮ್ಮ, ಬಾಡಿಗೆ ಬಂದದ್ದು ಅಂತ ಹೇಳಿ ಕೇಸ್ ನಮ್ಮ ತಾಯಿಯವ್ರಿಗೆ ಹೇಳಿ ಕೇಸ್ ಹೋಗ್ಯಾನ ಸರ್. ಆ ಬಳಿಕ ಮನೆಗೆ ಬರಲಿಲ್ಲ. ನೈಟ್ ಎಲ್ಲ ಹುಡುಕಿದ್ದು ಸರ್, ಮನೋಳಿ ಸುತ್ತಮುತ್ತಲ ಸಿಗಲೇ ಇಲ್ಲ. ಬೆಳಗ್ಗೆ ಈ ಥರ ಫೋನ್ ಬರೋಂತ ಇಲ್ಲಿ ಬಂದು ಸರ್. ನಿಮಗೇನಾದ್ರು ಸಂಶಯ ಐತೇನು ಸರ್ ಇದ್ರ ಬಗ್ಗೆ? ತನಿಖೆ ಮಾಡ್ಬೇಕು ಸರ್. ನಮಗೆ ರಿಕ್ಷಾದಾಗ ಹಿಂಗೆ ಐತಲ್ಲ ಸರ್, ತನಿಖೆ ಆಗಲಿ ಸರ್, ತನಿಖೆ ಮಾಡ್ಬೇಕು. ನಿಮ್ಮ ಹೆಸರು ಸರ್? ಸೋಮನಾಥ್ ಜಾಧವ್ ಅಂತ. ಅದೇನೇ ಇರಲಿ, ಹಲವಾರು ವರ್ಷಗಳ ಕಾಲ ಪ್ರೀತಿ ಮಾಡಿ ನೂರಾರು ಕನಸನ್ನ ಕಟ್ಟಿಕೊಂಡಿದ್ದ ಪ್ರೇಮಿಗಳಿಗೆ ಒಟ್ಟಿಗೆ ಬಾಳಲು ಅವಕಾಶ ಕೊಟ್ಟಿಲ್ಲ ಎಂದು ನೊಂದ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.